ನಮಸ್ತೆ ಗಾಯ್ಸ್, ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಲಿಂಪಿಕ್ಸ್ ಅನ್ನೋದು ಒಂದು ಸಾಧನೆಯ ದೊಡ್ಡ ಮೆಟ್ಟಿಲು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅದು ಎಲ್ಲರ ಕೈಲೂ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಹೋದರೂ ಕೂಡ ಅಲ್ಲಿ ಎಲ್ಲ ಜಯಶಾಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಎಲ್ಲ ದೇಶದಿಂದನೂ ಗೆಲ್ಲಲೇಬೇಕು ಅಂತ ಒಳ್ಳೊಳ್ಳೆ ಕ್ರೀಡಾಪಟುಗಳು ಅಲ್ಲಿಗೆ ಬಂದಿರ್ತಾರೆ. ಅದರಿಂದ ಎಲ್ಲರ ಕೈಲೂ ಅದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಗೆಲ್ಲೋದ್ರ ಜೊತೆಗೆ ದೇಶಾಭಿಮಾನ ಮತ್ತು ಛಲ ಅನ್ನೋದು, ನಾನು ಗೆಲ್ಲೇಬೇಕು ಅನ್ನೋದು ಇರಬೇಕು. ಜೊತೆಗೆ ಅವನಲ್ಲಿ ಒಳ್ಳೆ ಆತ್ಮಸ್ಥೈರ್ಯ ಅನ್ನೋದು ಇರಬೇಕು. ಜೊತೆಗೆ ಒಳ್ಳೆ ಸ್ಕಿಲ್ಲು ಮತ್ತು ಒಂದು ಸ್ಪೋರ್ಟ್ಸ್ ಬೇಕಾಗಿರೋ ಒಂದು ಸ್ಕಿಲ್ ಇರಬೇಕು. ಅದೆಲ್ಲ ಇದ್ದರೆ ಮಾತ್ರ ಅವನು ಗೆಲ್ಲೋದಕ್ಕೆ ಸಾಧ್ಯ, ಇಲ್ಲಾಂದರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಚೀನಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈ ಥರ ದೇಶಗಳು ಪ್ರತಿ ವರ್ಷವೂ ಟಾಪಲ್ಲಿ ಇರ್ತಾರೆ ಒಲಿಂಪಿಕ್ಸ್ ಇದರಲ್ಲಿ. ಮೆಡಲ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಬ್ರೋನ್ಸ್ ಆಗಿರ್ಬೋದು, ಯಾವಾಗಲೂ ಇದು ಮೂರು ಟಾಪ್ ಬಾಟಮಲ್ಲೇ ಇರುತ್ತೆ. ಯಾಕೆ ಚೀನಾ ದೊಡ್ಡ ದೇಶ ಒಪ್ಕೊಳ್ತೀನಿ, ಆದರೆ ಇದು ಜಪಾನು, ಅಮೇರಿಕಾ ಇವೆಲ್ಲ ದೊಡ್ಡ ದೇಶ ಅಲ್ಲ. ಜಪಾನ್ ಯಾವ್ದು ದೊಡ್ಡ ದೇಶ? ಅದು ನಮ್ಮ ಇಂಡಿಯಾದಲ್ಲಿ ಒಂದು ಕರ್ನಾಟಕದಷ್ಟು ಭಾಗ ಅಷ್ಟೇ ಇರೋದು ಅದು ದೇಶ. ಅದು ಅಂಥ ದೇಶ ನೋಡಿ ಯಾವಾಗಲೂ ಒಲಿಂಪಿಕ್ಸಲ್ಲಿ ಟಾಪಲ್ಲೇ ಇರುತ್ತೆ, ಟಾಪ್ 3 ಅಥವಾ ಟಾಪ್ 5 ಇರುತ್ತೆ. ಆದರೆ ನಮ್ಮ ದೇಶ ಅದು 100 ಗೆದ್ದಿದೆ ಚಿನ್ನ, ನಮ್ಮ ದೇಶ ಬರೀ 3, 4, 5, 10 ಒಳಗಡೆನೇ ಇರುತ್ತೆ. ಯಾಕೆ? ನಮ್ಮಲ್ಲಿ ಸಾಮರ್ಥ್ಯ ಇಲ್ವಾ? ನಮ್ಮಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳು ಇಲ್ವಾ? ನಮ್ಮಲ್ಲಿ ಯಾರಿಗೂ ಅಷ್ಟೊಂದು ಸ್ಪೋರ್ಟ್ಸು ಅನ್ನೋದು ಇಲ್ವಾ? ಯಾಕಿಲ್ಲ ಸ್ವಾಮಿ? ಇದೆ. ಒಂದು ರಾಜಕೀಯ, ಇನ್ನೊಂದು ಅವ್ರಿಗೆ ಹೋಗೋದಕ್ಕೆ ಸೌಲಭ್ಯಗಳಿಲ್ಲ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಸಖತ್ತು ಇದು ಮಾಡ್ತಾರೆ, ಭೇದ ಭಾವ ಮಾಡ್ತಾರೆ, ಮತ್ತು ಜಾತಿ ಗಣತಿ ಮಾಡ್ತಾರೆ. ಇದಿಷ್ಟರಿಂದ ನಮ್ಮ ದೇಶದಲ್ಲಿ ಯಾರೂ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೋಗೋದಕ್ಕೆ. ಇನ್ನೊಂದು, ಹೋದರೂ ಕೂಡ ಅಲ್ಲಿ ಗೆಲ್ಲೋದು ಕಷ್ಟ ಇರುತ್ತೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಇದೆಲ್ಲ ಇದ್ದಾಗ ಎಲ್ಲಿ ಅವರು ಪ್ರಾಕ್ಟೀಸ್ ತೊಗೊಂಡು ಗೆಲ್ಲೋದಕ್ಕೆ ಸಾಧ್ಯ? ನಮ್ಮ ದೇಶದಲ್ಲಿ ಆ ಥರ ಸೆಲೆಕ್ಟ್ ಆಗಿ ಅವನಲ್ಲಿ ಹೋಗಿ ಆಟ ಆಡಿ ಗೆದ್ದರೆ ಅದೊಂಥರ ಸಾಧ್ಯ ಅಂತಲೇ ಹೇಳ್ಬೋದು, ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ. ಯಾಕೆಂದರೆ ಹಂಗಿದೆ ನಮ್ಮ ದೇಶದಲ್ಲಿ. ನಾನು ನಿಜವೂ ಹೇಳೋದಕ್ಕೆ ನನಗೆ ಕಷ್ಟ ಆಗ್ತಿದೆ, ಒಂಥರ ಬೇಜಾರು, ಒಂಥರ ಕಷ್ಟ, ಏನೇನೋ ಆಗ್ತಿದೆ, ಅದನ್ನು ಹೇಳ್ಕೊಳಕ್ಕೆ ಅಸಾಧ್ಯ. ಆಮೇಲೆ ಇನ್ನೊಂದು, ಈಗ ಉಸೇನ್ ಬೋಲ್ಟ್ ಅಂತ ಹೇಳ್ತಾರೆ, ಅವನ್ನ ಸೋಲ್ಸೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ನಮ್ಮ ದೇಶದವ್ರ ಕೈಲಿ ಆಗಲ್ವಾ? ನಮ್ಮ ದೇಶದಲ್ಲಿ ಇರ್ಬೋದು, ಇಲ್ಲ ನಮ್ಮ ಸ್ಟೇಟಲ್ಲಿ ಇರ್ಬೋದು, ಇಲ್ಲ ನಮ್ಮ ಊರಲ್ಲಿ ಇರ್ಬೋದು, ಇಲ್ಲ ಪಕ್ಕದ ಮನೆಯೇ ಇರ್ಬೋದು ಅಂತ ಅವ್ನು ಮೀರಿಸೋವಂಥ ಆಟಗಾರ. ಆದರೆ ನಮ್ಮ ಇಲ್ಲಿ ಹೋಗೋದಕ್ಕೆ ಆಗ್ತಾಯಿಲ್ಲ. ಅಷ್ಟೇ ನಾನು ಹೇಳ್ತಾ ಇರೋದು. ಯಾಕೆ ಹೋಗೋದಕ್ಕಾಗಲ್ಲ? ಹೋಗ್ಬೋದು ಸ್ವಾಮಿ, ಯಾಕೆ ಹೋಗೋದಕ್ಕಾಗಲ್ಲ? ನಾವು ನೋಡಿ, ಎಕ್ಸಾಂಪಲ್ಲು, ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಎಷ್ಟು ಮಹತ್ವ ಕೊಡ್ತಾರೆ ಹೇಳಿ? ಅಯ್ಯೋ, ಪ್ರತಿಯೊಬ್ಬರು ಕ್ರಿಕೆಟ್ ಅಂದರೆ ಸಾಯ್ತಾರೆ, ನಾನು ಕೂಡ ಅದರಲ್ಲಿ. ಆದರೆ ನಾನು ಕ್ರಿಕೆಟ್ಗೆ ಒಂದಕ್ಕೆ ಇದು ಮಾಡೋಲ್ಲ, ಎಲ್ಲ ಸ್ಪೋರ್ಟ್ಸ್ಗೂ ನಾನು ಎಂಕರೇಜ್ ಮಾಡ್ತೀನಿ. ಆದರೆ ನಮ್ಮ ದೇಶದಲ್ಲಿ ಹಂಗಲ್ಲ ಪಾಪ. ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಫುಟ್ಬಾಲಲ್ಲಿ ಸುನಿಲ್ ಛೇತ್ರಿ ಅವರು ಇದ್ದಾರಲ್ಲ, ಅವರು ಪಾಪ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನಾನು ಅಕಸ್ಮಾತ್ ನಾನೇನಾದ್ರು ಕ್ರಿಕೆಟ್ ಪ್ಲೇಯರ್ ಆಗಿದ್ದರೆ ಇಡೀ ದೇಶದಲ್ಲಿ ಹೆಸರು ಮಾಡ್ಬೋದಾಗಿತ್ತು, ಮತ್ತು ನನ್ನ ಗುರುತಿಸ್ತಿದ್ರು. ಆದರೆ ನಾನು ಒಬ್ಬ ಫುಟ್ಬಾಲರ್ ಆಗಿದ್ದರಿಂದ ನನಗೆ ಇದು ಅರ್ಹತೆಯನ್ನು ಯಾರೂ ನನ್ನ ಆ ಥರ ನೋಡ್ತಾನೆ ಇಲ್ಲ, ಪ್ಲೇಯರ್ ಅಂತ ಎಷ್ಟೋ ಜನಕ್ಕೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಅಷ್ಟು ಬೇಜಾರಿಂದ ಹೇಳ್ಕೊಳ್ತಾರೆ. ಯಾಕೆ? ಅದೊಂದು ಸ್ಪೋರ್ಟ್ಸ್ ಅಲ್ವಾ? ಅದು ನಮ್ಮ ದೇಶಕ್ಕೋಸ್ಕರನೇ ತಾನೇ ಆಡ್ತಾ ಇರೋದು, ಅವರು ಕೂಡ ದೇಶಕ್ಕೋಸ್ಕರನೇ ತಾನೇ ಆಡ್ತಿರೋದು. ಕ್ರಿಕೆಟ್ ಒಂದೇನ ನಮ್ಮ ದೇಶಕ್ಕೋಸ್ಕರ ಆಡ್ತಾ ಇರೋದು? ಅದಕ್ಕೆ ಹೆಂಗೆ ಪ್ರೋತ್ಸಾಹ ಕೊಡ್ತಾಯಿದ್ರೆ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಹಂಗೆ ಪ್ರೋತ್ಸಾಹ ಕೊಡಬೇಕು, ಆವಾಗಲೇ ನಾವು ಮುಂದೋಗೋದಕ್ಕೆ ಸಾಧ್ಯ. ಅದು ಬಿಟ್ಟು ಬರೀ ಕ್ರಿಕೆಟ್ಗೆ ಒಂದಕ್ಕೆ ನಾವು ಪ್ರೋತ್ಸಾಹ ಕೊಡೋದು, ಇನ್ನು ಬೇರೆ ಸ್ಪೋರ್ಟ್ಸ್ಗೆಲ್ಲ ಪ್ರೋತ್ಸಾಹ ಕೊಡದೇ ಇರೋದು, ಅದು ಹಂಗೆಲ್ಲ ಮಾಡಬಾರ್ದು. ಈಗ ನೋಡಿ, ಅಮೇರಿಕಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಮತ್ತು ಚೀನಾ ಆಗಿರ್ಬೋದು, ಇವೆಲ್ಲ ಕ್ರಿಕೆಟ್ ಇದೆಯಾ? ಇಲ್ಲ. ಆಮೇಲೆ ಇನ್ನೊಂದು, ಅವರು ಸ್ಪೋರ್ಟ್ಸ್ಗೆ ಎಷ್ಟು ಇದು ಕೊಡ್ತಾರೆ ಅಂತಂದರೆ ನಿಜವೂ ಅಸಾಧ್ಯ. ಚಿಕ್ಕ ವಯಸ್ಸು ಹುಡುಗರಿಂದನೇ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರಾಕ್ಟೀಸ್ನ ಮಾಡಿಸ್ತಾರೆ. ನಮ್ಮ ದೇಶದಲ್ಲಿ ಎಲ್ಲಿ ಮಾಡಿಸ್ತಾರೆ? ಅದು ನಮ್ಮ ದೇಶದಲ್ಲಿ ಹೆಂಗೆ ಅಂದರೆ, ನಮ್ಮ ಅಪ್ಪ ಅಮ್ಮಂದಿರು, ಸ್ಪೋರ್ಟ್ಸಾ ಬೇಡ, ಅವ್ನು ಓದಲಿ, ಬರೀ ಓದು. ಅವ್ನು ಸ್ಪೋರ್ಟ್ಸು, ಅವನು ಏನೋ ಸ್ಪೋರ್ಟ್ಸ್ ಆಡ್ತವನೆ, ಅವ್ನು ಕ್ರಿಕೆಟ್ ಆಡ್ತವನೆ, ಇಲ್ಲ ಯಾವುದೋ ಇನ್ನೊಂದು ಸ್ಪೋರ್ಟ್ಸ್ ಆಡ್ತವನೆ ಅಂದರೆ ಒಂಥರ ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾರೆ. ಅವನೇನೋ ಆ ಥರ ಆಡ್ತವನೆ, ಅವ್ನಿಗೆ ಭವಿಷ್ಯ ಇಲ್ಲ, ಅದರಿಂದ ಓದಿದ್ರೆ ನಿನಗೆ ಭವಿಷ್ಯ ಇದೆ, ಒಳ್ಳೆ ಕೆಲಸ ಸಿಗುತ್ತೆ, ಜೀವನದಲ್ಲಿ ಉದ್ಧಾರ ಆಯ್ತಿ ಅಂತ ಅಲ್ಲೇ ಅವ್ನು ಚಿಕ್ಕೂರಿದ್ದಾಗಲೇ ಅವನ್ನ ಕುಗ್ಗಿಸ್ಬಿಡೋದು. ಹಂಗೆ ಮಾಡೋದ್ರಿಂದ ಮಕ್ಕಳಲ್ಲಿ ಎಲ್ಲಿ ಕ್ರೀಡಾ ಸ್ಫೂರ್ತಿ ಬರುತ್ತೆ? ನೀವೇ ದೊಡ್ಡವರಾದವ್ರು ಈ ಥರ ತುಳಿತಿದ್ರೆ ಚಿಕ್ಕವ್ರಿಗೆ ಎಲ್ಲಿ ಕ್ರೀಡಾ ಸ್ಫೂರ್ತಿ ಬರುತ್ತೆ ನಾನು ಕೇಳೋದು? ನೀವು ಕಲಿಸಿದ್ರೆ ತಾನೇ ಅವ್ರಿಗೆ ಬರೋದು, ಮುಂದಿನ ಜನ್ರೇಷನ್ಗೆ ಅದು ತಲುಪೋದು. ನೀವೇ ಅವ್ರಿಗೆ ತುಳಿತಿದ್ರೆ ಎಲ್ಲಿ ಬರುತ್ತೆ ನಾನು ಕೇಳೋದು?
ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ನಾವು ಏನು ಕಲಿಸ್ತೀವೋ ಮಕ್ಕಳು ಅದನ್ನು ಕಲಿತಾರೆ. ನಾವು ಈಗ ಎಕ್ಸಾಂಪಲು ಓದೇನೇ ದೊಡ್ಡ ಇದು ಅಲ್ಲ. ಓದಿಲ್ದವ್ರು ಮಕ್ಕಳು ಅವರು ಯಾವ್ಯಾವ ಟ್ಯಾಲೆಂಟಲ್ಲಿ ಇರ್ತಾರೆ ಅವ್ರು ಅದರಲ್ಲೇ ಬೆಳೀಲಿ ಅಂತ ಬಿಡ್ಬೇಕು ಪೇರೆಂಟ್ಸ್ ಹೊರತು ಪ್ರತಿಯೊಬ್ಬರು ಹಂಗೆ ಮಾಡಲ್ಲ. ಓದಲಿ, ಓದಿದ್ರೇ ಭವಿಷ್ಯ ಇರೋದು, ಅದಿಲ್ಲ ಅಂದರೆ ಜೀವನ ವೇಸ್ಟು ಅಂತ ಅನ್ಕೊಂಬಿಟ್ಟಿರ್ತಾರೆ ಎಷ್ಟೊಂದು ಜನ. ಅದು ತಪ್ಪು. ಯಾಕೆಂದರೆ ಈಗ ಎಕ್ಸಾಂಪಲು ಸಚಿನ್ ನೋಡಿ, ಸಚಿನ್ ಅವರು ಓದಿರೋದು ಬರೀ 2ನೇ ಕ್ಲಾಸು. ಆರು ಕ್ರಿಕೆಟ್ ಎಲ್ಲವನ್ನ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ಸುಮ್ಮನೆ ಕರೆದಿಲ್ಲ, ಅವರು ಅಂತ ಪ್ರಾಕ್ಟೀಸ್ ಮಾಡಿದ್ದಾರೆ, ಅಂಥ ಸ್ಪೋರ್ಟ್ಸ್ ಇದಿದೆ ಅವ್ರಿಗೆ, ಅಂಥ ಆಟಗಾರ ಅವರು. ಅದರಿಂದ ಅವ್ರನ್ನ ಅಷ್ಟು ಇದಾಗಿ ಕರಿತಿರೋದು. ಯಾರಿಗೆ ಗೊತ್ತು ನಿಮ್ಮ ಮಕ್ಕಳಲ್ಲೂ ಆ ಥರ ಸಚಿನ್ ಆಗುವಂಥ ಗುಣಗಳು, ಆ ಟ್ಯಾಲೆಂಟ್ ಇರ್ಬೋದು. ನೀವೇ ಅವ್ರನ್ನ ಬೆಳೆಸಲಿಲ್ಲ ಅಂದರೆ, ಅಪ್ಪ ಅಮ್ಮನೇ ಬೆಳೆಸಲಿಲ್ಲ ಅಂದರೆ ಇನ್ಯಾರು ಬೆಳೆಸ್ತಾರೆ ನಾನು ಕೇಳೋದು. ಅದಕ್ಕೆ ನಾನು ಕೇಳ್ತಾ ಇರೋದು, ಮಕ್ಕಳಿಗೆ ಆದಷ್ಟು ಅವ್ರಿಗೆ ಯಾವ್ದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಬಿಟ್ಟು ಅವ್ರನ್ನ ಆ ಕಡೆ ಡೈವರ್ಟ್ ಮಾಡಿ, ಅದು ಬಿಟ್ಟು ಅವ್ರನ್ನ ಬರೀ ಓದು 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 ಅಂದ್ಕೊಂಡು ಅವ್ರನ್ನ ಟಾರ್ಚರ್ ಕೊಡೋಕೆ ಹೋಗಬೇಡಿ. ಆಮೇಲೆ ನಮ್ಮ ದೇಶದ ಇದು ಚೇಂಜ್ ಆಗಬೇಕು. ಬರೀ ಕ್ರಿಕೆಟ್ ಅಂತಲ್ಲ, ಎಲ್ಲ ಸ್ಪೋರ್ಟ್ಸ್ಗೂ ನಾವು ಬೆಂಬಲ ಕೊಡಬೇಕು. ಮತ್ತು ಅವ್ರು ಏನು ಸೌಲಭ್ಯ ಇದೈತೆ ಅದನ್ನು ಕೊಡಿಸ್ಬೇಕು. ಸರ್ಕಾರದಿಂದ ಆಗಿರ್ಬೋದು. ಮತ್ತು ನಾವು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ನಾವು ಗೌರವ ಕೊಡಬೇಕು. ಅದನ್ನು ಕಲಿಬೇಕು ಮೊದಲು. ಆಮೇಲೆ ಎಲ್ಲ ತಾನೇ ಅದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.